ಯುಗಾದಿ ರಂಜಾನ್ ಹಿನ್ನೆಲೆ ಸಾಲು ಸಾಲು ರಜೆಗಳಿವೆ. ಬೆಂಗಳೂರಿನಿಂದ ಊರುಗಳತ್ತ ಹೊರಟಿದ್ದಾರೆ ಜನರು. ಬೆಂಗಳೂರಿನ ಬಸ್ ನಿಲ್ದಾಣಗಳಲ್ಲಿ ಜನವೋ ಜನ. ನಾಳೆ ಯುಗಾದಿ ಹಬ್ಬ ಇದೆ, ನಾಡಿದ್ದು ರಂಜಾನ್ ಇದೆ, ವೀಕೆಂಡ್ ನಲ್ಲಿ ಬಂದಿದೆ ಹಬ್ಬಗಳೆರಡೂ ಕೂಡ. ಹೀಗಾಗಿ ಜನರು ತಮ್ಮ ಊರುಗಳತ್ತ ತೆರಳಲಿಕ್ಕೆ ಬಸ್ ಸ್ಟ್ಯಾಂಡ್ಗಳತ್ತ ತೆರಳುತ್ತಿದ್ದಾರೆ. ಬಸ್ ಸ್ಟ್ಯಾಂಡ್ಗಳೆಲ್ಲವೂ ಕೂಡ ಫುಲ್ ಆಗೋಗಿದೆ, ಜನಗಳಿಂದ ತುಂಬಿ ಹೋಗಿದೆ. ಮೆಜೆಸ್ಟಿಕ್, ಶಾಂತಿನಗರ, ಸ್ಯಾಟಲೈಟ್ ಬಸ್ ನಿಲ್ದಾಣಗಳಲ್ಲಿ ರಶ್ ಜಾಸ್ತಿ ಇದೆ. ಬಸ್ ಹಿಡಿಯೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ಪರದಾಡ್ತಾ ಇದ್ದಾರೆ. ಹೆಚ್ಚುವರಿ ಬಸ್ಗಳಿದ್ರೂ ಕೂಡ ಜನರ ಪರದಾಟ ಮಾತ್ರ ನಿಲ್ತಾ ಇಲ್ಲ. ತಮ್ಮ ಊರುಗಳತ್ತ ಜನರು ತೆರಳಲಿಕ್ಕೆ ಈಗಾಗಲೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಶಾಂತಿನಗರ, ಹೀಗೆ ಪ್ರಮುಖ ಬಸ್ ನಿಲ್ದಾಣಗಳೇನಿದೆ ಆ ಬಸ್ ನಿಲ್ದಾಣಗಳಲ್ಲಿ ಅತಿ ಹೆಚ್ಚು ಜನರು ಸೇರಿದ್ದಾರೆ. ನಾಳೆಯೇ ಹಬ್ಬ ಇರೋದ್ರಿಂದ ಇವತ್ತು ಊರಿಗೆ ತೆರಳಲಿಕ್ಕೆ ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ಗೆ ತೆರಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ನಾಳೆ ಮತ್ತೆ ನಾಡಿದ್ದು ವೀಕೆಂಡ್ ನಲ್ಲಿ ಅದು ಹಬ್ಬಗಳು ಬಂದಿದೆ, ಜನರೆಲ್ಲೂ ಕೂಡ ಊರುಗಳತ್ತ ತೆರಳಲಿಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ತೆರಳ್ತಿದ್ದಾರೆ. ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾವ ರೀತಿ ಇದೆ ರಶ್? ಬಸ್ಗಳು ಸಿಗ್ತಾ ಇದೆಯಾ ಜನರಿಗೆ, ಹೇಗೆ? ಚೈತ್ರ, ನಾಳೆ ಯುಗಾದಿ ಹಬ್ಬ ಇದೆ, ನಾಳಿದ್ದು ರಂಜಾನ್ ಹಬ್ಬ ಇದೆ. 2 ದಿನ ರಜೆ ಇರೋದ್ರಿಂದ ಏನು ಊರಿನತ್ತ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಟ್ರಾವೆಲ್ ಅನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಏನಿದೆ, ಈ ಒಂದು ಬಸ್ ನಿಲ್ದಾಣದಲ್ಲಿ ನೋಡಬಹುದು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪ್ರಯಾಣಿಕರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಏನು ಬಸ್ಗಳಿಗೋಸ್ಕರ ಕಾಯ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡಬಹುದು. ಏನು ಲಗೇಜ್ ಸಮೇತ ಬರ್ತಾ ಇದ್ದಾರೆ, ಯಾಕಂದ್ರೆ 3 ದಿನಗಳ ಕಾಲ ರಜೆ ಇರೋದ್ರಿಂದ ಮತ್ತೆ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಈಗ ಬಸ್ಗಳನ್ನ ಹುಡುಕ್ತಿರೋದು ಕೂಡ ಕಂಡು ಬರ್ತಾ ಇದೆ. ಏನು ಪ್ರತಿಯೊಂದು ಬಸ್ ಬಂದ್ರು ಕೂಡ ಜನ ಲಗೇಜ್ ಸಮೇತ ಓಡೋಡಿ ಬಂದು ಬಸ್ ಅನ್ನು ಹತ್ತುವಂತಹ ದೃಶ್ಯಗಳು ಕೂಡ ಇಲ್ಲಿ ನಾವು ನೋಡಬಹುದು. ಅಷ್ಟು ರಶ್ ಆಗಿ ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇರೋದು. ಯಾಕಂದ್ರೆ ಯುಗಾದಿ ಹಬ್ಬ ಇರೋದ್ರಿಂದ ನಿನ್ನೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ತಮ್ಮ ಊರುಗಳಿಗೆ ಟ್ರಾವೆಲ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಈ ಒಂದು ಬಸ್ ನಿಲ್ದಾಣದ ಕಡೆಗೆ ಬರ್ತಾ ಇರೋದು. ಮತ್ತೆ ಬಸ್ ನಿಲ್ದಾಣದಲ್ಲಿ ನೋಡಬಹುದು, ಯಾವುದೇ ಬಸ್ ನೋಡಿದ್ರು ಕೂಡ ತುಂಬಾ ರಶ್ ಆಗಿದೆ. ಮತ್ತೆ ಎಲ್ಲಾ ಬಸ್ಗಳು ಕೂಡ ತುಂಬಾ ಲೋಡ್ ಆಗಿ ಪ್ರಯಾಣಿಕರು ತಮ್ಮ ಊರುಗಳಿಗೆ ಟ್ರಾವೆಲ್ ಅನ್ನ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ಮಕ್ಕಳು ಮರಿಗಳು ಮತ್ತೆ ಏನು ಲಗೇಜ್ ಸಮೇತವಾಗಿ ಎಲ್ಲರೂ ಕೂಡ ಟ್ರಾವೆಲ್ ಅನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆ ಪ್ರಯುಕ್ತ ಮತ್ತೆ ಹೆಚ್ಚುವರಿಯಾಗಿ KSRTC ಇಂದಲೂ ಕೂಡ ಸುಮಾರು 2,000ಕ್ಕೂ ಹೆಚ್ಚು ಬಸ್ಗಳನ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅವರಿಗೆ ಅನಾನುಕೂಲ ಆಗಬಾರ್ದು ಅಂತ ಹೇಳಿ ಸುಮಾರು 2,000 ಹೆಚ್ಚುವರಿ ಬಸ್ ಮತ್ತೆ 241 BMTC ಬಸ್ಗಳನ್ನು ಕೂಡ ಓಡಿಸೋದಕ್ಕೆ ಈಗ ಮುಂದಾಗಿರುವುದು. ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ರೆ ಸಮಯಕ್ಕೆ ಅನುಸಾರವಾಗಿ ಮತ್ತಷ್ಟು BMTC ಬಸ್ಗಳನ್ನ ಕರೆಸಿ ಅವನ್ನು ಕೂಡ ಓಡಿಸೋದಕ್ಕೆ ಈಗ ಇವೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಸುಮಾರು ಈಗ 11 ಗಂಟೆ ಆಗಿದೆ. 11 ಗಂಟೆ ಆದ್ರೂ ಕೂಡ ಪ್ರಯಾಣಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ತಮ್ಮ ಊರುಗಳಿಗೆ ಹೋಗುವಂತ ಬಸ್ಗಳನ್ನ ಇನ್ನೂ ಕೂಡ ಪತ್ತೆ ಮಾಡಿ ಹೋಗುವಂತ ದೃಶ್ಯಗಳು ಕೂಡ ಕಾಣಬಹುದಾಗಿದೆ. ಮತ್ತೆ ಇದಲ್ಲದೆ ಏನು ಯುಗಾದಿ ಹಬ್ಬ ಇದೆ ಮತ್ತೆ ರಂಜಾನ್ ಇರೋದ್ರಿಂದ ರಜೆಗಳು ಕೂಡ ಸಾಲಾಗಿ ಸಿಗ್ತಾ ಇದೆ. ಆ ಸಲುವಾಗಿ ತೀರ್ಥಯಾತ್ರೆ ಅಂದ್ರೆ ಪ್ರವಾಸಿ ತಾಣಗಳೇನಿದೆ ಅಂತ ಪ್ರವಾಸಿ ತಾಣಗಳ ಕಡೆ ಟ್ರಾವೆಲ್ ಮಾಡುವಂತ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿರೋದ್ರಿಂದ ಬಸ್ಗಳ ಸಂಖ್ಯೆಯನ್ನು ಕೂಡ ಮತ್ತಷ್ಟು ಹೆಚ್ಚಿರೋದು. ಮತ್ತೆ ಕೆಲವು ಪ್ರಯಾಣಿಕರಿದ್ರೆ ಅವ್ರನ್ನ ಮಾತಾಡಿಸಬಹುದು. ಎಲ್ಲಿಗೆ ಹೋಗ್ತಿದ್ದಾರೆ ಸರ್? ಎಲ್ಲಿಗೆ ಟ್ರಾವೆಲ್ ಮಾಡ್ತಾರೆ? ಉಳಿಯಾರ್ಗೆ ಹೋಗ್ತಾ ಇದೆ ಸರ್. ಬಸ್ ಸಿಗ್ತಾ? ಬಸ್ ಸಿಕ್ಕಿಲ್ಲ ಸರ್, ವೇಟ್ ಮಾಡ್ತಾ ಇದೀವಿ. ಫುಲ್ ರಶ್ ಇದೆ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ನಾವು ಒಂದು 20 ನಿಮಿಷ ಆಯ್ತು. 20 ನಿಮಿಷ ವೇಟ್ ಮಾಡ್ತಾ ಇದೀವಿ. ಮಕ್ಕಳೆಲ್ಲ ಇದೀವಿ. ಬಸ್ ಯಾಕೆ ಸಿಗ್ತಾ ಇಲ್ಲ ಅಂತ? ರಶ್ ಬಿಸಿ ಎಲ್ಲ ಹಬ್ಬ ಅಲ್ವಾ, ಹೆಚ್ಚಿನ ಬಸ್ ಏನು ಹಾಕಿಲ್ವಾ? ಬಿಟ್ಟಿದ್ದಾರೆ ಅಂತಾರೆ, ನೋಡ್ಬೇಕು. ಕಾಯ್ತಾ ಇದೀವಿ, ಎಲ್ಲ ಫುಲ್ ರಶ್ ಇದೆ. ಎಷ್ಟೊತ್ತಿಂದ ಕಾಯ್ತಾ ಇದ್ರೆ? ನಾವು ಒಂದು 20 ಮಿನಿಟ್ಸ್ ವೇಟ್ ಮಾಡ್ತಾ ಇದೀವಿ. ಬುಕ್ಕಿಂಗ್ ಏನಿಲ್ಲ ಸರ್, ನಾರ್ಮಲ್ KSRTC. ಹಂಗಾಗಿ ನಾವೆಲ್ಲ ವೇಟ್ ಮಾಡ್ತೀವಿ, ಫ್ಯಾಮಿಲಿ ಎಲ್ಲ. ಥ್ಯಾಂಕ್ ಯು ಮೇಡಮ್. ನೀವು ಬಸ್ಗೆ ವೇಟ್ ಮಾಡ್ತಾ ಇದ್ರಾ? ಸರ್, ಬಸ್ಸಿಗೆ ವೇಟ್ ಮಾಡ್ತಿದೀವಿ. ಒಂದು ಹಾಫ್ ಅನ್ ಅವರ್ ಇಂದ ವೇಟ್ ಮಾಡ್ತಿದೀವಿ ಅಷ್ಟೇ ಸರ್. ಬಸ್ ಸಿಕ್ಕಿಲ್ವಾ? ಸಿಕ್ಕಿದ್ರೆ ಫುಲ್ ರಶ್ ಆಗ್ತಿದೆ. ಬಂದಿರೋ ಬಸ್ಗಳೆಲ್ಲ ಫುಲ್ ರಶ್ ಆಗ್ತಾ ಇದೆ, ಅದಕ್ಕೆ ವೇಟ್ ಮಾಡ್ತಿದೀವಿ. ಜನದಲ್ಲಿ ಹತ್ತಕ್ಕೆ ಕಷ್ಟ, ಸ್ವಲ್ಪ ಕಷ್ಟ ಆಗ್ತಿದೆ ಸರ್. ಹೌದೌದು, ಮಕ್ಕಳನ್ನ ಕರ್ಕೊಂಡು ಹತ್ತಕ್ಕೆ ಕಷ್ಟ ಆಗ್ತಿದೆ ಸರ್, ಹಂಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಇದು ಚೈತ್ರ, ಏನು ಪ್ರಯಾಣಿಕರು ಏನು ಹುಬ್ಬಳ್ಳಿಗೆ ಹೋಗುವಂತ ಪ್ರಯಾಣಿಕರು ಏನಿದ್ರೆ ಅವರು ಈಗಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆಯಿಂದ ಕಾದ್ರೂ ಕೂಡ ಬಸ್ನಲ್ಲಿ ಹತ್ತೋದಕ್ಕೂ ಕೂಡ ಜಾಗ ಇಲ್ಲ ಅಂತ ಪರಿಸ್ಥಿತಿ ಮೆಜೆಸ್ಟಿಕ್ ನಲ್ಲಿ ಕಂಡು ಬರ್ತಾ ಇದೆ ಅಂತೇಳಿ ಅವರು ಕೂಡ ಇನ್ನೂ ನಿಂತಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಇನ್ನೂ ಕೆಲವು ಪ್ರಯಾಣಿಕರನ್ನ ನೋಡಬಹುದು. ಏನು ಸುಮಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಮತ್ತೆ ಕೆಲವರಂತೂ ಬಸ್ ಬರ್ತಾ ಏನು ಬೆನ್ನಟ್ಟಿ ಹೋಗಿ ಹಿಡಿಯುವಂತ ದೃಶ್ಯಗಳು ಕೂಡ ಕಾಣಬಹುದು. ಮತ್ತೆ ಕೆಲವರು ಮಾತಾಡಿಸುವಂತ ಕೆಲಸವನ್ನು ನೋಡಬಹುದು. ಯಾಕಂದ್ರೆ
ಹೆಚ್ಚುವರಿ ಬಸ್ಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಅಧಿಕಾರಿಗಳು ಕೂಡ ಇಲ್ಲೇ KSRTC ಅಧಿಕಾರಿಗಳು ಕೂಡ ಇಲ್ಲೇ ಬೀಡ್ಬಿಟ್ಟಿರೋದು. ಯಾಕಂದ್ರೆ ಪ್ರಯಾಣಿಕರಿಗೆ ಅನಾನುಕೂಲ ಆಗಬಾರ್ದು ಮತ್ತೆ ಅವರಿಗೆ ಸಮಯಕ್ಕೆ ತಕ್ಕಂತೆ ಬಸ್ ವ್ಯವಸ್ಥೆ ಆಗಬೇಕು ಅಂತ ಹೇಳಿ KSRTC ಅಧಿಕಾರಿಗಳು ಮತ್ತೆ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಬಸ್ ನಿಲ್ದಾಣದಲ್ಲೇ ಬೀಡ್ಬಿಟ್ಟಿದ್ದಾರೆ. ಅವರು ಕೂಡ ಪ್ರತಿಯೊಂದು ಬಸ್ಸನ್ನ ವ್ಯವಸ್ಥೆಯನ್ನು ಮಾಡುವುದು, ಎಲ್ಲಿ ಖಾಲಿ ಹೋಗುತ್ತೆ ಮತ್ತೆ ಯಾವ ಕಡೆ ರಶ್ ಕಡಿಮೆ ಇರುತ್ತೆ ಅಂತ ಬಸ್ಗಳನ್ನ ಮತ್ತೊಂದು ಕಡೆಗೆ ಡೈವರ್ಟ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಏನು ನೋಡ್ಬೋದು, ಏನು ತುಮಕೂರು ಮತ್ತೆ ಹೊಸದುರ್ಗ ಹೋಗುವಂತ ಬಸ್ಗಳೇನಿದೆ ಈ ಒಂದು ಬಸ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಲ್ಲಿ ಕಾದಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಏನು ಬಸ್ನ ಡೋರ್ ಓಪನ್ ಮಾಡೋದಕ್ಕೂ ಕೂಡ ಆಗದಷ್ಟು ರಶ್ ಈ ಒಂದು ಭಾಗದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಸೀಟ್ ಮತ್ತೆ ಮಕ್ಕಳೇನಿದ್ರೆ ಅವ್ರಿಗೆ ಸೀಟ್ಗೋಸ್ಕರ ಮತ್ತೆ ಮಹಿಳೆಯರಿಗೋಸ್ಕರ ಸೀಟ್ ಸಿಕ್ಕಿದ್ರೆ ಸಾಕು ಅನ್ನೋ ಕಾರಣಕ್ಕೋಸ್ಕರ ಬಸ್ನ ಡೋರ್ ಓಪನ್ ಆಗೋದಕ್ಕೆ ಮುಂಚೆನೆ ರಿಸರ್ವ್ ಮಾಡುವಂತಹ ದೃಶ್ಯಗಳು ಕೂಡ ಇಲ್ಲಿ ಕಾಣಬಹುದು. ಅಷ್ಟು ರಶ್ ಇರುವಂತದನ್ನ ನಾವೀಗ ನೋಡ್ಬೋದು. ಮತ್ತೆ ಏನು ಹಬ್ಬ ಇರೋದ್ರ ಪ್ರಯುಕ್ತವಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂತ ಏನು ಬೇರೆ ಬೇರೆ ಊರುಗಳ ನಿವಾಸಿಗಳು ಏನಿದ್ರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾವೆಲ್ ಮಾಡ್ತಾ ಇರೋದನ್ನ ಇಲ್ಲಿ ಕಾಣಬಹುದು. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.